ಅಭಿಷೇಕ್ ಹೇಳಿದಂಥ ಮಾತನ್ನು ಕೇಳಿದ್ವಿ. ದುಡ್ಡು ಕೊಟ್ಟಿದ್ರು, ಹೀಗಾಗಿ ನಾನು ಮಾಡಿದೆ, ನನಗೇನು ಗೊತ್ತಿರಲಿಲ್ಲ, ಅವರೇ ಕರೆದು ಅವರೇ ವಿಚಾರಗಳನ್ನು ಕೊಟ್ಟು ಅವರೇ ದುಡ್ಡು ಕೊಟ್ಟಿದ್ರು, ಅದಕ್ಕೋಸ್ಕರ ನಾನು ಮಾಡಿದೆ, ನಾನು ವಿಡಿಯೋ ಮಾಡಿದೆ ಅಂತ. ಅದೇ ರೀತಿ ಇನ್ನೊಬ್ಬ ಬೇರೆ ಬಂದಿದ್ದಾನೆ, ಈತ ಮಂಡ್ಯದವನು. ಹೌದು, ನನಗೂ ದುಡ್ಡು ಕೊಡಕ್ಕೆ ಬಂದಿದ್ರು, ನನಗೂ ಹಣ ಕೊಟ್ಟರು, ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡು ಅಂತಂತಂದರು. ನನಗೆ ಅಭಿ ಅನ್ನುವಂಥ ಯೂಟ್ಯೂಬರ್ ಹಣದ ಆಫರ್ ಮಾಡಿದ್ದ. 5 ತಿಂಗಳ ಹಿಂದೆ ಬಟ್ಟೆ ಅಂಗಡಿನಲ್ಲಿ ಅವನು ಭೇಟಿ ಮಾಡಿದ್ದೆ, ನನಗೂ ದುಡ್ಡು ಕೊಟ್ಟಿದ್ರು, ಧರ್ಮಸ್ಥಳದ ವಿಡಿಯೋ ಮಾಡಿ ಅಂತ ಹೇಳಿದರು. ಇದು ಅವರಷ್ಟಿಗೆ ಅವರೇ ಹೇಳಿಬಿಟ್ರೆ ಅತ್ಲಾಗೆ ಸಮಸ್ಯೆ ಇಲ್ಲ. ನಾಳೆ ಪೊಲೀಸರು ಕಸಕ್ಕಿಂತ ಇವರೇ ಹೇಳಿಬಿಟ್ರೆ ಅಟ್ಲೀಸ್ಟ್ ಏನಂತಂದ್ರೆ ಬಚಾವಾಗ್ತಾರೆ ಅಂತ ಅರ್ಥ. ಹೀಗಾಗಿ ಒಬ್ಬರಾದ್ಮೇಲೆ ಒಬ್ಬರು ಬಾಯ್ ಬಿಡ್ತಾ ಇದ್ದಾರೆ. ಬಹಳಷ್ಟು ಜನ ಈ ಲೈನಲ್ಲಿ ಬಂದು ನಿಲ್ತಾರೆ ನೋಡಿ ಮುಂದಿನ ದಿನಗಳಲ್ಲಿ, ಹೇಳ್ತಾ ಇದ್ದೀನಿ, ಬಹಳಷ್ಟು ಜನ. ಬನ್ನಿ, ನಮ್ಮ ಪ್ರತಿನಿಧಿ ಇವ್ರ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ದಿಲೀಪ್, ಏನಂತಾರೆ ನೋಡೋಣ. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಯೂಟ್ಯೂಬರ್ಗಳು ಷಡ್ಯಂತ್ರ ನಡೆಸ್ತರು ಅನ್ನುವಂಥ ಆರೋಪಗಳಿದೆ. ಈಗ ನಮ್ಮ ಜೊತೆ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಸುಮಂತ್ ಅಂತ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಅವರು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರ ಆರೋಪಗಳೇನು ಎಲ್ಲವನ್ನು ಅವರ ಬಾಯಲ್ಲಿ ಕೇಳೋಣ. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮದು ಯಾವ ಯೂಟ್ಯೂಬ್ ಚಾನಲ್ಲು, ನಿಮ್ಮ ಆರೋಪ ಏನು ಅಂತ. ನನ್ನ ಹೆಸರು ಸುಮಂತ್ ಅಂತ. ನಂದು ಗೋಲ್ಡನ್ ಕನ್ನಡಿಗ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ಹಿಂದೆ ನಾನು 5 ತಿಂಗಳ ಹಿಂದೆ ಆ್ಯಕ್ಚುಲಿ 2 ವರ್ಷದ ಹಿಂದೆ ಚಂದನ್ ಗೌಡ್ರಿಗೆ ಪರಿಚಯ, ಎಲೆಕ್ಷನ್ ಟೈಮಲ್ಲೆಲ್ಲ. 5 ತಿಂಗಳ ಹಿಂದೆ ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ನನ್ನನ್ನು ಇನ್ವೈಟ್ ಮಾಡ್ತಾರೆ, ನಾನು ಹೋಗ್ತೀನಿ. ಅದೇ ಬಟ್ಟೆ ಅಂಗಡಿಗೆ ಅಭಿ ಅವ್ರು ಬಂದಿರ್ತಾರೆ. ನಾನು ಅಭಿ ಒಂದು ಕೂತ್ಕೊಂಡು ಮಾತಾಡ್ತೀವಿ, ಏನು 1-2 ಅವರ್ ಕೂತ್ಕೊಂಡು ಮಾತಾಡ್ತೀವಿ. ನಾನು ಕೇಳ್ತೀನಿ ಒಂದು ಕುತೂಹಲದಲ್ಲಿ, ಏನಣ್ಣ ಈ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ, ಸಮೀರ್ನ ಫಸ್ಟ್ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಹೆಂಗಣ್ಣ ಅಂತ ಕೇಳ್ತೀನಿ. ಅದಕ್ಕೆ ಇದೇ ಅಭಿ ಹೇಳ್ತಾನೆ, ನೀನು ಜಸ್ಟ್ ವೈರಲ್ ಆಗಿರೋದು ಮಾತ್ರ ನೋಡಿದ್ಯಾ, ಅದರಿಂದ ಕೆಲಸ ನಡೆದಿರೋದು ನೋಡಿಲ್ಲ ಅಂತ ಹೇಳ್ತಾನೆ. ಹೌದಾ, ಏನು ಕೆಲಸ, ಅಷ್ಟೊಂದು ಏನು ಕೆಲಸ ನಡೀತು ಅಂತಂದರೆ ಅವನೇ ಹೇಳಿದ್ದಾನೆ, 300-400 ಟ್ರೋಲ್ ಪೇಜು, 50-60 ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾರೆ ಇದರಿಂದ ಅಂತ ಹೇಳ್ತಾನೆ. ನಾನು ಕೇಳ್ತೀನಿ, ಇವರೆಲ್ಲ ಕೆಲಸ ಮಾಡಿದ್ದಾರೆ ಅಂತಂದರೆ ಇವ್ರಿಗೆಲ್ಲ ಫಂಡ್ ಆಗಿಲ್ವಾ ಅಂತ ನಾನು ಕೇಳ್ತೀನಿ. ಅವಾಗ ಹೇಳ್ತಾನೆ, ಎಷ್ಟು ಫಂಡ್ ಆಗಿದೆ ಇವ್ರಿಗೆಲ್ಲ ಅಂತ. ನಾನು ಇವ್ರಿಗೆಲ್ಲ ಫಂಡ್ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ, ಇದೇ ಅಭಿ ಹೇಳಿದ್ದಾನೆ ನನಗೆ, ಅವರ ಬಾಸ್ ಅಂತಲೇ ಹೇಳಿದ್ದಾನೆ. ನಮ್ಮ ಬಾಸ್ ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ ಅಂತ ಹೇಳಿದ್ದಾನೆ. ನನಗೂ ಓಪನ್ ಆಫರ್ ಕೊಟ್ಟಿದ್ದಾನೆ, ನೀನು ಬಾ, ನೀನು ನಮ್ಮ ಜೊತೆ ವೀಡಿಯೋ ಮಾಡು, ನಿನಗೇನು ಫೈನಾನ್ಷಿಯಲಿ ಆಗಿರ್ಬೋದು, ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಉಳ್ಕೊಳ್ಳೋದು ವ್ಯವಸ್ಥೆ ಆಗಿರ್ಬೋದು, ಎಲ್ಲ ನಾನು ಮಾಡಿಸ್ಕೊಡ್ತೀನಿ, ನೀನು ಬಾ. ನಾನೂ ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ. ಏನು ನನ್ನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಅವತ್ತು 2 ಲಕ್ಷಕ್ಕೆ ಒಡವೆ ಅಡ ಮಡಗ್ದಂಥ ಚಂದನ್ ಗೌಡನ್ಗೆ ಇವತ್ತು 50 ಲಕ್ಷ ಅಂಗಡಿ ಹೆಂಗೆ ಬಂತು? ಬೇರೆ ಯಾವುದೂ ಬಿಸ್ನೆಸ್ ಇಲ್ಲ ಇವಾಗ, ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಯಾವುದೂ ಬಿಸ್ನೆಸ್ ಇಲ್ಲ. ಇವಾಗ ಬಟ್ಟೆ ಅಂಗಡಿ ಬಿಸ್ನೆಸ್ ಮಾಡಿರೋದು. ಇದೆಲ್ಲ ಹಿಂಗೆ ಆಗಬೇಕು, ಹಿಂಗೆ ಎಕ್ಸಿಕ್ಯೂಟ್ ಆಗಬೇಕು ಅಂತ ಮಾಡಿರೋದು. ಇನ್ಕ್ಲೂಡ್ ಸಮೀರ್ಗೂ ಕೂಡ ಫಂಡಿಂಗ್ ಆಗಿದೆ ಅಂತ ಅವನೇ ಹೇಳಿದ್ದು, ಅಭಿನೇ. ನನಗೆ ಬಂದಿರೋ ಕ್ವಶನ್ಗಳನ್ನ ನಾನು ರೈಸ್ ಮಾಡ್ತಾ ಹೋಗ್ತೀನಿ. ಆ ರೈಸ್ ಮಾಡ್ತಾ ಹೋಗ್ಬೇಕಾದ್ರೆ ಅವನು ಆ ಕ್ವಶನ್ಗೆ ಉತ್ತರ ಕೊಡೋಕ್ಕಾಗ್ದೇನೆ ನಾನು ಅವ್ನ ವೀಡಿಯೋ ಬಳಸಿದ್ದೆ ಅಂದ್ಬಿಟ್ಟು, ಆಮೇಲೆ ಅವನ ವಿರುದ್ಧ ನಾನು ಏನೋ ಅವನ ಪ್ರೈವೇಸಿಗೆ ಧಕ್ಕೆ ತತ್ತವನಿ ಅಂತ ಅಂದ್ಬಿಟ್ಟು ಅವನ ಇನ್ಸ್ಟಾಗ್ರಾಮ್ ಐಡಿ ನೆಗರಿಸಿದ್ನ. ಕೊನೆಯದಾಗಿ ಈ ಯೂಟ್ಯೂಬರ್ಗೆ ಎಲ್ಲ ಸೇರಿ ಷಡ್ಯಂತ್ರ ಮಾಡಿದ್ರು ಅನ್ನುವಂಥದ್ದು ನಿಮ್ಮ ಆರೋಪ ಇರುವಂಥದ್ದು? ನನ್ನ ಆರೋಪ ಅಲ್ಲ, ಅಭಿ ಹೇಳಿದ್ದು ನಾನು ಹೇಳ್ತಾ ಇರೋದು. ಇದು ನಾನು ಪರ್ಸ್ನಲಿ ಹೇಳ್ತಾ ಇಲ್ಲ, ಅಭಿ ಹೇಳಿದ್ದು ಹಿಂಗೆ ಇದಕ್ಕೆಲ್ಲ ಇದು ಪ್ರೀ ಪ್ಲ್ಯಾನಡ್ ಅಂತ ಹೇಳಿದ್ದು ಅವನು. ಇವಿಷ್ಟು ಯೂಟ್ಯೂಬರ್ ಆದಂಥ ಸುಮಂತ್ ಅವರ ಮಾತುಗಳಾಗಿರುವಂಥದ್ದು. ಒಂದು ರೀತಿಯಲ್ಲಿ ನನ್ನನ್ನು ಕೂಡ ಅಪ್ರೋಚ್ ಮಾಡಿದರು, ಧರ್ಮಸ್ಥಳದ ವಿರುದ್ಧವಾದಂಥ ವಿಡಿಯೋಗಳನ್ನು ಮಾಡು ಅನ್ನುವಂಥ ಮಾತುಗಳನ್ನ ಹೇಳಿದರು ಕೆಲವರು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚಡುಲಿ, TV9 ಮಂಡ್ಯ. ಬರೀ ವಿಡಿಯೋ ಆಗಿರೋದು ನೀನು ನೋಡ್ತಾ ಇದೆಯಾ, ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಾ ಅಂತ. 300-400 ಟ್ರೋಲ್ ಪೇಜ್ಗಳು ಇದ್ರ ಹಿಂದೆ ಕೆಲಸ ಮಾಡಿವೆ. ಬಹಳಷ್ಟು ಜನ ಕಂಟೆಂಟ್ ರೈಟರ್ಸ್. ಬಾಬಾ, ಅದು ಯಾವ ಕಂಟೆಂಟ್ ಸೃಷ್ಟಿ ಮಾಡಿದ್ರು ಏನೋ.